ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೆನ್ನೆದು ಇದ್ಕಿನ ಬೇಳೆ ಸಾರು ಮಾಡಿದ್ನಲ್ಲ, ಸೂಪರಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಧನಿಯಾ ಪುಡಿಗಿಂತ ಹಾಗೆ ಧನಿಯಾ ಹುರಿದು ಮಾಡಿದ್ರೆ ಸ್ಮೆಲ್ಲು ಕೂಡ ಸೂಪರಾಗಿ ಬರ್ತಿತ್ತು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಮ್ಮ ಮನೆಯವರು ಅದನ್ನೇ ಬೆಳಗ್ಗೆ ನಾಷ್ಟ ಕೂಡ ತಿನ್ಕೊಂಡು ಹೋದರು. ಸೊ ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಬೇಳೆ ಸಾರು ಮಾಡಿ ಹಾಕಿದೆ. ಸೊ ಈಗ ದೇವ್ರ ದೀಪ ಹಚ್ಚಿದ್ದೀನಿ, ಈಗ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಬನ್ನಿ ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸ. ಹಾಯ್ ಫ್ರೆಂಡ್ಸ್, ಈಗ ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟ್ ಮಾಡಿ ಒಂದು ಮೂವಿ ನೋಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಟೈಮ್ ಬಂದು 1:15 ಆಗಿದೆ. ಸೊ ಊಟ ಮುಗಿಸ್ಕೊಂಡೆ ಲೈಟಾಗೆ. ಸೊ ಅನ್ನ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗಬಾರ್ದು, ಅದು ಡ್ರಿಂಕ್ ಕುಡಿತೀವಲ್ಲ ಅದಕ್ಕೋಸ್ಕರ. ಮತ್ತು ಇದು ಲೈಟಾಗಿ ಏನಾದರೂ ತರಕಾರಿ ಇದ್ದರೆ ತಗೊಳ್ಳಿ, ಅಂದರೆ ಕ್ಯಾರೆಟ್ ಆದರೂ ತೊಗೊಳ್ಳಿ. ಒಂದಾದರೂ ಕ್ಯಾರೆಟ್ ತೊಗೊಳ್ಳಿ. ಯಾಕೆ ಅಂದರೆ ಈಗ ಊಟ ಮಾಡ್ತೀವಲ್ಲ, ಊಟ ಮಾಡಾದಮೇಲೆ 4 ಅವರು ಹಿಂಗೆ ಗ್ಯಾಪ್ ಬಿಡಬಾರ್ದು. 2 ಅವರ್ಸ್ಗೆ ಒಂದ್ಸತಿ ಏನಾದರೂ ಲೈಟಾಗಾದರೂ ತೊಗೊಳ್ತಾ ಇರಬೇಕು. ಸೊ ಹಾಗಾಗಿ ನಾನು ನೌಕಲ್ಲು ಮತ್ತು ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ. ಮೊನ್ನೆ ಇದನ್ನು ಮುಗಿಸ್ಬಿಟ್ಟು ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಬೇಗನೆ ಅಡುಗೆ ಮಾಡಿ ಇಟ್ಬಿಡ್ತೀನಿ. ಮತ್ತು ನೆನ್ನೆದು ಲಾಲಿಪಾಪ್ ಮಿಕ್ಸ್ ಮಾಡಿದ್ನಲ್ಲ, ಲಾಲಿಪಾಪ್ ಕೂಡ ಇದೆ. ಇವತ್ತು ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಇವತ್ತು ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ, ಯಾಕಂದರೆ ಇವತ್ತು ಶನಿವಾರ ಅಲ್ಲ, TV ಶೋಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಏನು ಅಡುಗೆ ಮಾಡ್ತೀನಿ, ಏನು ಕತೆ, ಇದನ್ನು ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ. ಡಯಟ್ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಜಂಕ್ ಫುಡ್ಸು ಮತ್ತು ಅನ್ನ ಎಲ್ಲ ಕಡಿಮೆ ಮಾಡಿ ಈ ಥರ ಜ್ಯೂಸು ತರಕಾರಿಗಳು ಇದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಹಾಗೆ ಮಾಡಿ, ಡಯಟ್ ಮಾಡೋರು. ಫ್ರೆಂಡ್ಸ್, ಈಗ ತಾನೇ ಜ್ಯೂಸ್ ಕುಡಿದಾಯಿತು. ಈಚೆ ಕಡೆ ಬಂದೆ ವಾಕಿಂಗ್ ಮಾಡೋಣ ಅಂತ. ಸೊ ಇನ್ನೊಂದೇನು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಯಾಕೋ ಬೆಳ್ಳುಳ್ಳಿ ಎಲ್ಲ ಮೆತ್ತಗೆ ಹೋಗಿದೆ. ಸೊ ಅದಕ್ಕೆ ಬಿಸಿಲಲ್ಲಿ ಇರಲಿ ಅಂತ ಬಿಸಿಲಿಗೆ ಇಟ್ಟಿದ್ದೀನಿ. ಸೊ ಇದು ಬಿಸಿಲಿಗೆ ಇರಲಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಜೀರಾ ಮತ್ತು ಚಕ್ಕೆ ಪುಡಿ 2 ಹಾಕಿ ನೀರು ಕುದಿಸ್ಕೊಳ್ತಾ ಇದ್ದೀನಿ. ಇದು ಕುದಿಯೋಷ್ಟರಲ್ಲಿ ಬಂದು ಮೋಟ್ರ್ ಹಾಕ್ಬಿಟ್ಟು ಬರೋಣ. ಬನ್ನಿ ಮೋಟ್ರ್ ಹಾಕ್ಬಿಟ್ಟು ಬರೋಣ, ಅಷ್ಟರಲ್ಲಿ ಇದು ಆಗಿರುತ್ತೆ, ಆಮೇಲೆ ಕುಡಿಯೋಣ. ಫ್ರೆಂಡ್ಸ್, ಈಗ ಟೈಮ್ ಬಂದು ಸಂಜೆ 5:15 ಆಗಿದೆ. ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿದ್ರಲ್ಲ, ಜೀರಿಗೆ ಮತ್ತು ಚಕ್ಕೆ ಪುಡಿ ಹಾಕಿ ಡ್ರಿಂಕ್ ಇಟ್ಟಿದ್ದೀನಿ ಕುಡಿಯೋದಕ್ಕೆ. ಅದು ಕಾದ್ಮೇಲೆ ಕುಡಿಯೋಣ. ಆಮೇಲೆ ಮೋಟ್ರು ಕೂಡ ಹಾಕಿ ಬಂದಿದ್ದಾಯಿತು. ಈಗ ಸಾಯಂಕಾಲ ಅಡುಗೆ ಬೇಗ ಮಾಡಿ ಇಟ್ಕೊಳ್ತೀನಿ ಅಂತಂದಲ್ವ, ಇನ್ನೂ ಏನೂ ಮಾಡಲಿಲ್ಲ. ಸೊ ಬೆಂಡೆಕಾಯಿ ಇತ್ತಲ್ವ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಸೊ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಬೇಕು. ಸೊ ಡ್ರಿಂಕ್ ಆದಮೇಲೆ ಡ್ರಿಂಕ್ ಕುಡ್ಕೊಂಡು ಹಾಗೆ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡ್ತೀನಿ ಫ್ರೆಂಡ್ಸ್, ಇನ್ನೂ ಏನು ಸಾಂಬಾರು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಕೇಳಿ ಆಮೇಲೆ ಏನು ಸಾಂಬಾರು ಮಾಡೋದು ನೋಡ್ತೀನಿ. ಬನ್ನಿ ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅದು ಬಿಸಿನೀರು ಕಾಯಿಸಿದ್ನಲ್ವಾ, ಅದು ಬಿಸಿ ಇದೆ, ಸ್ವಲ್ಪ ಆರಲಿ. ಅಷ್ಟರಲ್ಲಿ ನಾವು ಬೆಂಡೆಕಾಯಿ ಪಲ್ಯಕ್ಕೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿ ಆ ಕಡೆ ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊತೀನಿ ಪಲ್ಯನ. ಕೆಲವೊಬ್ಬರು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾರೆ, ಬಟ್ ನಾನು ಸ್ವಲ್ಪ 1 ಇಂಚಲ್ಲಿ ಅರ್ಧ ಇಂಚ್ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣ ಇದ್ದರೆ ಬೇಗ ಫ್ರೈ ಆಗುತ್ತೆ ಮತ್ತು ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಇದಿಷ್ಟು ತೊಗೊಂಡಿದ್ದೀನಿ, ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ. ಈಗ ಬೆಂಡೆಕಾಯಿ ಕಟ್ ಮಾಡಿದ್ದಾಗಿದೆ. ಈಗ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಬೆಂಡೆಕಾಯಿ ಎಷ್ಟು ತೊಗೊಂಡಿರ್ತೀವೋ, ಈಗ 1/4 kg ಬೆಂಡೆಕಾಯಿ ತೊಗೊಂಡಿದ್ರೆ ಅದಕ್ಕೆ 1 ಇಲ್ಲ 2 ಆದರೂ ಈರುಳ್ಳಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಈರುಳ್ಳಿ ಕಡಿಮೆ ಅಂದರೆ ಯಾವ ಪಲ್ಯಗಳಿಗೂ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಪಲ್ಯ ಎಷ್ಟಿರುತ್ತೋ ಅರ್ಧ ಅಷ್ಟು ಈರುಳ್ಳಿ ಇರಬೇಕು, ಚೆನ್ನಾಗಿರುತ್ತೆ. ಟೊಮೆಟೊನೂ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಗ್ರೇವಿ ಥರ ಇರಲಿ, ಚೆನ್ನಾಗಿರುತ್ತೆ ಅಂತ. ಸೊ ಈಗ ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಬನ್ನಿ ಈಗ ಪಲ್ಯ ಮಾಡ್ಕೊಳ್ಳೋಣ. ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ತೊಗೊಂಡಿರೋದು ಬೆಂಡೆಕಾಯಿ, ಹಾಗೆ ಈರುಳ್ಳಿ, ಟೊಮೆಟೊ ಒಂದು ಚಿಕ್ಕದು ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ. ಇದಕ್ಕೆ ಮಸಾಲೆ ಐಟಮು ಬೇಕು, ಅರಿಶಿನದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡ್ರು. ಬನ್ನಿ ಈಗ ಮಾಡೋದು ಹೇಗೆ ನೋಡೋಣ. ಫ್ರೆಂಡ್ಸ್, ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಂಡೆಕಾಯಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ಹೈ ಫ್ಲೇಮಲ್ಲಿ ಇಟ್ಕೊಂಡಂತೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು.
ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬಿಟ್ಟು ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ. ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೆಂಡೆಕಾಯಿ ಫ್ರೈ ಆಗಿದೆ. ಸೊ ಇದನ್ನು ಸೈಡ್ಗೆ ಎತ್ಕೊಳ್ತೀನಿ. ಈಗ ಬೇರೆ ಪ್ಲೇಟಲ್ಲಿ ಬೆಂಡೆಕಾಯಿ ಎಲ್ಲ ಎತ್ತಿಟ್ಕೊಂಡು ಅದೇ ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ಸೊ ಈಗ ಅದೇ ಬಾಣಲಿಗೆ ಇನ್ನೊಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಫಸ್ಟಲ್ಲೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಬೇಕಾಗತ್ತೆ. ಈರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡ್ಮೇಲೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲಿ ಅರಿಶಿನದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡ್ರು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ತೀನಿ. ಅಲ್ಲಿಗೆ ಪಲ್ಯ ರೆಡಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಿರ್ಸ್ಕೊತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಬೆಂಡೆಕಾಯಿ ಪಲ್ಯ ಮಾಡಿದ್ದಾಯಿತು. ಈಗ ಬೆಂಡೆಕಾಯಿ ಪಲ್ಯದ ಜೊತೆಗೆ ಟೊಮೆಟೊ ರಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ, ಟೊಮೆಟೊ ರಸ ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ರಸಕ್ಕೆ ನಾನು ತೊಗೊಂಡಿರೋದು 4 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ 1, ಜೀರಿಗೆ, ಮೆಣಸು, ಆಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆ ನೀರಿಗೆ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು. ಬನ್ನಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕುಕ್ಕರಲ್ಲಿ ನೀರು ತೊಗೊಂಡು ಅದಕ್ಕೆ ಅರಿಶಿನದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ನಿಮಗೆ ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಬೇಯಿಸ್ಕೊಂಡಿರೋದೆಲ್ಲ ಹಾರಕ್ಕೆ ಇಟ್ಟಿದ್ದೀನಿ. ಹಾಗೆ ನೀರು ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಬನ್ನಿ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು ಹಾಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಬೇಯಿಸಿ ಇಟ್ಕೊಂಡಿದ್ನಲ್ಲ ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮೀಡಿಯಮಾಗಿ ಮಾಡಿಕೊಂಡೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ಕುದಿ ಕುದಿಸ್ಕೊಳ್ಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರಸ ಮುಗೀತು. ಫ್ರೆಂಡ್ಸ್, ನೋಡೋದಲ್ಲ, ಟೊಮೆಟೊ ರಸ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು. ಟೊಮೆಟೊ ರಸ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.